ಸ್ನೇಹಿತರೆ ನಮಸ್ಕಾರ. ಇಂದಿನ ವಿಡಿಯೋಗೆ ಸ್ವಾಗತ. ದುಬಾರಿ ಕಿಕ್, ಕರ್ನಾಟಕ ಸರ್ಕಾರಕ್ಕೆ ಶಾಕ್ ಕೊಟ್ಟ ಮದ್ಯಪ್ರಿಯರು. ಸ್ನೇಹಿತರೆ, ಈಗ ಮದ್ಯ ಸೇವಿಸುವಂತ ಪ್ರತಿಯೊಬ್ಬರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ದೊಡ್ಡ ರೀತಿಯಲ್ಲಿ ಶಾಕ್ ನೀಡಿದೆ. ಬನ್ನಿ ಸ್ನೇಹಿತರೆ, ಏನಿದು ಶಾಕ್ ಎಂದು ತಿಳಿದುಕೊಳ್ಳೋಣ. ಕರ್ನಾಟಕ ಸರ್ಕಾರವು ನಿರಂತರವಾಗಿ ಒಂದಿಲ್ಲ ಒಂದು ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದೆ. ಅದರಲ್ಲೂ ಬಿಯರ್ ಹಾಗೂ ವಿವಿಧ ಮದ್ಯಗಳ ಮೇಲೆ ಭರ್ಜರಿ ಶುಲ್ಕವನ್ನು ವಿಧಿಸಿದೆ. ಎಷ್ಟರ ಮಟ್ಟಿಗೆ ಎಂದರೆ, ಕಳೆದ 18 ತಿಂಗಳ ಅವಧಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಮದ್ಯದ ಮೇಲೆ 3 ಬಾರಿ ತೆರಿಗೆ ವಿಧಿಸುವ ಮೂಲಕ ಮದ್ಯಪ್ರಿಯರ ಕಿಕ್ ಇಳಿಸಿದೆ. ಇದೀಗ ಮದ್ಯಪ್ರಿಯರೇ ಸರ್ಕಾರಕ್ಕೆ ಶಾಕ್ ಕೊಡುವುದಕ್ಕೆ ಶುರು ಮಾಡಿಕೊಂಡಿದ್ದು, ಮದ್ಯ ಕಂಪನಿಗಳು ಹಾಗೂ ಸರ್ಕಾರ ತಲೆಯ ಮೇಲೆ ಕೈ ಹೊತ್ತು ಕೂರುವಂತೆ ಆಗಿದೆ. ಅಷ್ಟಕ್ಕೂ ಮದ್ಯಪ್ರಿಯರು ಕೊಟ್ಟಿರುವ ರಿವರ್ಸ್ ಶಾಕ್ ಏನು ಎನ್ನುವ ವಿವರ ಇಲ್ಲಿದೆ. ರಾಜ್ಯ ಸರ್ಕಾರವು ಮದ್ಯಪ್ರಿಯರಿಗೆ ನಿರಂತರವಾಗಿ ಶಾಕ್ ಕೊಡುತ್ತಲೇ ಇದೆ. ಅಲ್ಲದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆಗೆ ಸುಂಕವು ಭಾರತದ ಮದ್ಯ ಉದ್ಯಮಕ್ಕೆ ಭಾರಿ ಹೊಡೆತ ತಂದೊಡ್ಡಿದೆ. ಕಳೆದ 1.5 ವರ್ಷದ ಅವಧಿಯಲ್ಲಿ 3 ಬಾರಿ ಮದ್ಯ ಮತ್ತು ಬಿಯರ್ ಬೆಲೆ ಹೆಚ್ಚಳವಾಗಿದೆ. ಇದರಿಂದ ಸರ್ಕಾರಕ್ಕೆ ಹೊಸ ತಲೆಬಿಸಿ ಎದುರಾಗಿದೆ. ನಿರಂತರವಾಗಿ ಮದ್ಯದ ಬೆಲೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಮದ್ಯಪ್ರಿಯರು ಮದ್ಯ ಸೇವನೆ ಮಾಡುವುದನ್ನು ಕಡಿಮೆ ಮಾಡಿದ್ದಾರೆ. ಇದರಿಂದ ಮದ್ಯದ ಬೇಡಿಕೆ ಇಳಿಕೆಯಾಗುತ್ತಿದೆ. ಈಚೆಗೆ ಜನವರಿಯಲ್ಲಿ ಮದ್ಯದ ಬೆಲೆ ಏರಿಕೆಯಾಗಿದ್ದು, ಇದರಿಂದ ಮದ್ಯ ಬೇಡಿಕೆಯು ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಅಂತ ಬ್ರೂವರೀಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹೇಳಿದೆ. ಕರ್ನಾಟಕದಲ್ಲಿ ಉಳಿದ ರಾಜ್ಯಗಳಿಗಿಂತ ಮದ್ಯದ ಬೆಲೆಯು ಹೆಚ್ಚಳವಾಗಿದ್ದು, ಇದರಿಂದ ಮದ್ಯ ಬೇಡಿಕೆ ಕುಸಿತ ಕಂಡಿದೆ. ಇದೇ ರೀತಿ ಮುಂದುವರೆದರೆ 5,000 ಕೋಟಿ ರೂಪಾಯಿ ಹೂಡಿಕೆಗೂ ಹೊಡೆತ ಬೀಳಲಿದೆ ಎಂದು ಮದ್ಯ ಕಂಪನಿಗಳು ಆತಂಕ ವ್ಯಕ್ತಪಡಿಸಿವೆ. ಈಗಾಗಲೇ ಹಲವು ಮದ್ಯಪ್ರಿಯರು ಮದ್ಯ ಸೇವನೆ ಮಾಡುವುದನ್ನು ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹೊಸದಾಗಿ ತೆರಿಗೆ ಹಾಕಬಾರದು ಅಂತ ಮದ್ಯ ಕಂಪನಿಗಳು ಮನವಿ ಮಾಡಿವೆ. ಈ ಮೂಲಕ ಮದ್ಯಪ್ರಿಯರು ರಾಜ್ಯ ಸರ್ಕಾರದ ಮದ್ಯ ಬೆಲೆ ಏರಿಕೆಗೆ ಉತ್ತರ ಕೊಟ್ಟಂತೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ 3 ಬಾರಿ ಮದ್ಯ ಬೆಲೆ ಏರಿಕೆ ಮಾಡುವುದರಿಂದ ಮದ್ಯ ಉದ್ಯಮದ ಮೇಲೆ ಪರಿಣಾಮ ಬೀರಿದೆ. ಜನ ಮದ್ಯ ಖರೀದಿಸುವುದನ್ನು ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಬೆಲೆ ಏರಿಕೆ ಮಾಡಬಾರದು ಅಂತ ಬ್ರೂವರೀಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡಿದೆ. ಬಿಯರ್ ಬೇಡಿಕೆ ಭರ್ಜರಿ ಕುಸಿತ. ಬಿಯರ್ ಬೇಡಿಕೆ ಕರ್ನಾಟಕದಲ್ಲಿ ಗಣನೀಯವಾಗಿ ಕುಸಿತ ಕಂಡಿದೆ. ಕರ್ನಾಟಕದಲ್ಲಿ ಯಾವಾಗಲೂ ಬಿಯರ್ಗೆ ಬೇಡಿಕೆ ಜಾಸ್ತಿಯೇ ಇತ್ತು. ಅಲ್ಲದೆ ಬೆಲೆ ಏರಿಕೆಯ ಮುಂಚಿನ ದಿನಗಳಲ್ಲಿ ಬಿಯರ್ ಒಳ್ಳೆಯ ಸೇಲ್ ಆಗುತ್ತಿತ್ತು. ಆದರೆ ಇದೀಗ ಬಿಯರ್ ಮಾರಾಟ ಸಖತ್ ಕುಸಿತ ಕಂಡಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಹೂಡಿಕೆಯಲ್ಲಿ ಲಾಸ್ ಆಗುವ ಆತಂಕ ಶುರುವಾಗಿದೆ. ಇನ್ನು ಕರ್ನಾಟಕದಲ್ಲಿ ಬಿಯರ್ ಮಾತ್ರವಲ್ಲ, ಹಲವು ಮದ್ಯಗಳ ಮಾರಾಟದಲ್ಲಿ ಕುಸಿತ ಕಂಡಿದೆ. ಇದರಿಂದ ಬೆಲೆ ಏರಿಕೆ ಮಾಡಿ ಹೆಚ್ಚು ಆದಾಯ ಸಂಗ್ರಹ ಮಾಡುವ ನಿರೀಕ್ಷೆಯಲ್ಲಿದ್ದ ಕರ್ನಾಟಕ ಸರ್ಕಾರಕ್ಕೆ ಮದ್ಯಪ್ರಿಯರು ಶಾಕ್ ನೀಡಿದ್ದಾರೆ. ಸಾಮಾನ್ಯವಾಗಿ ಮದ್ಯ ಸೇರಿಸಿದಂತೆ ಕೆಲವು ಪದಾರ್ಥಗಳ ಬೆಲೆ ಹೆಚ್ಚಳವಾದರೆ ಚಟ ಮಾಡುವವರು ಖರೀದಿ ಮಾಡಿಯೇ ಮಾಡುತ್ತಾರೆ ಎನ್ನುವ ಲೆಕ್ಕಾಚಾರ ಇದ್ದ ಸರ್ಕಾರಕ್ಕೆ ಇದೀಗ ಸರ್ಕಾರದ ಲೆಕ್ಕಾಚಾರಗಳನ್ನು ಮದ್ಯಪ್ರಿಯರು ತಲೆ ಕೆಳಗೆ ಆಗುವಂತೆ ಮಾಡಿದ್ದಾರೆ. ಸ್ನೇಹಿತರೆ, ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.